ನಮಸ್ಕಾರ ವೀಕ್ಷಕರೇ, ನಾನೀಗ ಪಲಾವ್ ಮಾಡ್ತಾ ಇದ್ದೀನಿ. ನಾನೀಗ ಮೊದಲಿಗೆ ಈ ಪಾತ್ರೆಯಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ. ಈ ಲೋಟದಲ್ಲಿ 1.5 ಲೋಟ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಈಗ ಮೊದಲು ಚೆನ್ನಾಗಿ 3 ಸಲ ಚೆನ್ನಾಗಿ ತೊಳೆಯೋಣ. ಆಮೇಲೆ ತೊಳೆದಾದ ಮೇಲೆ ಇದನ್ನು ನೀರು ಹಾಕಿ ನೆನೆಸಿಡ್ತಿದ್ದೀನಿ. ಒಂದು 10 ನಿಮಿಷ ಇದು ನೀರಲ್ಲಿ ನೆನೆಯಲಿ. ಇದಕ್ಕೆ ಬೇಕಾಗುವ ತರಕಾರಿಗಳನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ನೀರುಳ್ಳಿ, ಟೊಮೆಟೊ ಹಾಗೂ ಬಟಾಣಿ. ಇದು ಹಸಿ ಬಟಾಣಿ ಬೇಕಾಗುತ್ತೆ. ನಾನಿಲ್ಲಿ ಒಣ ಬಟಾಣಿ ತಗೊಂಡಿದ್ದೀನಿ. ಇದನ್ನು ನಿನ್ನೆ ರಾತ್ರಿಯೇ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ. ಈಗ ರುಬ್ಲಿಕ್ಕೆ ಬೇಕಾಗಿರುವ ಐಟಮ್ ತಗೊಂಡಿದ್ದೀನಿ. ಒಂದು ಅರ್ಧ ನೀರುಳ್ಳಿ, ಒಂದು 15ರಿಂದ 20 ಚಿಕ್ಕ ಚಿಕ್ಕ ಎಸಳು ಬೆಳ್ಳುಳ್ಳಿ, ಒಂದು 5 ಮೆಣಸಿನ್ಕಾಯಿ, ಒಂದು ಸಣ್ಣ ತುಂಡು ಶುಂಠಿ ಮತ್ತು ಈ ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ಕಾಯಿ ತುರಿ. ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ತಾ ಇದ್ದೀನಿ. ಈಗ ಕುಕ್ಕರ್ ಪಾತ್ರೆಗೆ 4 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಿದ್ದೀನಿ. ಎರಡು ಚಮಚ ತುಪ್ಪ ಹಾಕ್ಕೊಳ್ತಿದ್ದೀನಿ. ಇದು ಸ್ವಲ್ಪ ಕಾಯಿದೆ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ಚಕ್ಕೆ, ಏಲಕ್ಕಿ, ಲವಂಗವನ್ನು ಹಾಕ್ತಾ ಇದ್ದೀನಿ. ಈಗ ಈ ಪಲಾವ್ ಎಲೆ ಇದನ್ನು ಹಾಕ್ತಾ ಇದ್ದೀನಿ. ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈಗ ಕಸ್ತೂರಿ ಮೇಥಿ ಇದನ್ನು ಇಷ್ಟು ತಗೊಂಡಿದ್ದೀನಿ, ಇದನ್ನು ಹಾಕ್ತಾ ಇದ್ದೀನಿ. ಈಗ ಹೆಚ್ಚಿಟ್ಟಿರುವ ನೀರುಳ್ಳಿ ಹಾಕ್ಕೊಳ್ತಿದ್ದೀನಿ. ಟೊಮೆಟೊ, ನೆನೆಸಿಟ್ಟ ಬಟಾಣಿ ಕಾಳನ್ನು ಹಾಕ್ತೀನಿ. ಹೆಚ್ಚಿಟ್ಟಿರುವ ತರಕಾರಿ ಹಾಕ್ತಾ ಇದ್ದೀನಿ. ಈಗ ಇದು ಸ್ವಲ್ಪ ಎಣ್ಣೆಯಲ್ಲಿ ತರಕಾರಿಗಳು ಫ್ರೈ ಆಗಬೇಕು. ಇದಕ್ಕೆ ನಾನೀಗ ಅಕ್ಕಿ ತಗೊಂಡಿರೋದು ಈ ಲೋಟದಲ್ಲಿ 1.5 ಲೋಟ. ಹಾಗಾಗಿ ಇದರ 1.5 ಪಟ್ಟು ನೀರನ್ನು ಹಾಕ್ಕೋಬೇಕು. 1 ಲೋಟಕ್ಕೆ 1.5. ಹಾಗಾಗಿ ನಾನೀಗ ಇಲ್ಲಿ 1.5 ಅಕ್ಕಿ ತಗೊಂಡಿರೋದ್ರಿಂದ 2.25 ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ಲೋಟ. ಈಗ ಕುದಿಯುತ್ತಾ ಇದೆ. ಇದಕ್ಕೀಗ 1 ಚಮಚೆ, ಚಿಕ್ಕ ಚಮಚಲ್ಲಿ 1 ಚಮಚ ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹುಣಸೆ ಹಣ್ಣನ್ನು ತಗೊಳ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಹಾಗೂ ರುಬ್ಬಿದ ಮಸಾಲೆಯನ್ನು ಹಾಕ್ಕೊಳ್ತಿದ್ದೀನಿ.
ಈಗ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಮುಚ್ಚಳ ಹಾಕ್ತಾ ಇದ್ದೀನಿ. ನಾನೀಗ ಮೊಸರು ಬಜ್ಜಿಗೆ ಹೆಚ್ಕೊಳ್ತಾ ಇದ್ದೀನಿ. ಒಂದು ನೀರುಳ್ಳಿಯನ್ನು ಹೆಚ್ಕೊಂಡಿದ್ದೀನಿ. ಈಗ ಒಂದು ಟೊಮೆಟೊ ಹೆಚ್ಕೊಳ್ತಾ ಇದ್ದೀನಿ. ಹಾಗೂ ಒಂದು ಅರ್ಧ ಸೌತೆಕಾಯಿಯನ್ನು ಹೆಚ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಒಂದನ್ನು ಹಾಕ್ತಿದ್ದೀನಿ, ಯಾಕಂದರೆ ಪಲಾವಲ್ಲಿ ಮೆಣಸಿನ್ಕಾಯಿ ಇರೋದರಿಂದ ಇಲ್ಲಿ ಹೆಚ್ಚಿಗೆ ಖಾರ ಆಗ್ಬೋದು. ಹಾಗಾಗಿ ಒಂದು ಮೆಣಸಿನ್ಕಾಯಿ ಹೆಚ್ಕೊಳ್ತಿದ್ದೀನಿ. ಇದು ನೋಡಿ ಕಾಡು ಕೊತ್ತಂಬರಿ ಸೊಪ್ಪು ಅಂತ. ಇದನ್ನು ನಾನು ಇದನ್ನೇ ಉಪಯೋಗಿಸ್ತಿರೋದು. ಹಾಗಾಗಿ ಇದನ್ನು ಹೆಚ್ಕೊಳ್ತಾ ಇದ್ದೀನಿ. ಇದಕ್ಕೆ ಹೆಚ್ಚಿರುವ ಈ ಐಟಮ್ಗಳನ್ನು ಈಗ ಈ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕ್ಕೊಳ್ತಿದ್ದೀನಿ. ನೋಡಿ, ಈಗ ಪಲಾವ್ ಮತ್ತು ಮೊಸರು ಬಜ್ಜಿ ರೆಡಿಯಾಗಿದೆ. ಈ ರೀತಿಯ ಫುಡ್ ರಿಲೇಟೆಡ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ.